ರಾಜ್ಯಪಾಲರು ಯಾಕೋ ಸೆಲೆಕ್ಟಿವ್ ಆಗಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಶಶಿಕಲಾ ಜೊಲ್ಲೆ, ನಿರಾಣಿ, ಈಗ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಎರಡನೇ ಬಾರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದ್ದಾರೆ. 11 ಗಂಟೆ ದೂರ ಹೋಗುತ್ತೆ, ರಾತ್ರಿ 10 ಗಂಟೆ ಶೋಕಾಸ್ ಕೊಟ್ಟು ಶಿಕ್ಷೆ ಮಾಡ್ತಾರೆ. ಅವರ್ ಚೀಫ್ ಮಿನಿಸ್ಟರ್ ಈಸ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಲಾ ಗ್ರಾಜ್ಯುಯೇಟ್. ಅವರು ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡ್ಬೋದು. ನ್ಯಾಯಾಧೀಶರನ್ನ ಬೀದಿಯಲ್ಲಿ ಬೆದರಿಸೋದಕ್ಕೆ ಇವರಿಗೆ ಅಧಿಕಾರ ಕೊಟ್ಟಿಲ್ಲ. ಪ್ರಶ್ನಿಸೋದಕ್ಕೆ ಅವ್ರು ರಾಷ್ಟ್ರಪತಿಗಳ ಹತ್ರ ಹೋಗ್ತೀನಿ ಅಂತ ಹೋಗ್ಬೋದು. ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡ್ಬೋದು. ನಾಳೆ ಹೈಕೋರ್ಟು ಸುಪ್ರೀಂ ಕೋರ್ಟು ಡೈರೆಕ್ಷನ್ ಕೊಟ್ಟರೆ ರಾಜ್ಯಪಾಲರು ಬೈಪಾಸ್ ಮಾಡಿ ಡೈರೆಕ್ಷನ್ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ಮಾಡ್ಬೋದು. ಅದು ಬಿಟ್ಟು ಬೆದರಿಸೋದಕ್ಕೆ ಅಧಿಕಾರ ಇದೆಯಾ? ಸಿದ್ದರಾಮಯ್ಯನವರೇ, ನಿಮಗೆ ರಾಜ್ಯಪಾಲರನ್ನು ಬೆದರಿಸುವ ಅಧಿಕಾರ ಸಂವಿಧಾನ ಕೊಟ್ಟಿದೆಯಾ? ಯು ಆರ್ ಅವರ್ ಚೀಫ್ ಮಿನಿಸ್ಟರು, ನಮ್ಗೆ ಗೊತ್ತು, ನಾವು ಒಪ್ಕೊಂಡಿದ್ದೀವಿ. ಆದರೆ ನಿಮ್ಮ ವರ್ತನೆ ಕಲಾಸಿಪಾಳ್ಯದ ವರ್ತನೆ ಇದೆ. ಈ ಕಲಾಸಿಪಾಳ್ಯದಲ್ಲಿ ಶಿವಾಜಿನಗರದಲ್ಲಿ ಗುಂಡಾಗಿರಿ ಮಾಡ್ತಿದ್ರಂತೆ ಒಂದು ಕಾಲದಲ್ಲಿ, ಹಪ್ತ ವಸೂಲಿ ಮಾಡೋರು, ಬೆದರಿಸ್ತಿದ್ರಂತೆ. ಆ ರೀತಿಯ ವರ್ತನೆ ಇದೆ. ಆ ವರ್ತನೆ ಮಾಡೋ ಅಧಿಕಾರ ಕೊಟ್ಟಿಲ್ಲ. ಇನ್ನೊಂದು ಸಂಗತಿ, ಸಿರೂರಿನಲ್ಲಿ ಏನು ಮನೆ ಕಳ್ಕೊಂಡ್ರು ಸಂತ್ರಸ್ತರು, ಅವರಿಗೆ ಮನೆ ಕಟ್ಕೊಡುವ ಯಾವುದೇ ವಿಶ್ವಾಸ ಮೂಡಿಸುವಂಥ ವಾಗ್ದಾನವನ್ನು ಸರ್ಕಾರ ಕೊಟ್ಟಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ನೀವು ವಯನಾಡಿನ ಸಂತ್ರಸ್ತರಿಗೆ ಕಳಕಳಿಯನ್ನು ವ್ಯಕ್ತಪಡಿಸಿದ್ರಿ. ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ಸಹರ್ಷದಿಂದ. ಯಾಕೆಂದರೆ ವಯನಾಡು ಕೂಡ ಭಾರತದ ಒಂದು ಭಾಗ. ಅದೇ ಕಳಕಳಿ ನಮ್ಮ ಸಿರೂರು ಬಗ್ಗೆನೂ ವ್ಯಕ್ತಪಡಿಸಿ. ನೀವಲ್ಲಿ ರಾಹುಲ್ ಗಾಂಧಿ ಮೆಚ್ಚಿಸೋದಕ್ಕೆ ವಯನಾಡಿಗೆ ಮನೆ ಕಟ್ಕೊಡ್ತೀವಿ ಅಂತ ಘೋಷಣೆ ಮಾಡಿ, ನಮ್ಮ ಶಿರೂರಿನ ಜನರಿಗೆ ಯಾಕೆ ಮನೆ ಕಟ್ಕೊಡೋ ಮಾತಾಡ್ತಿಲ್ಲ? ಅದಕ್ಕೆ ಶಿರೂರಿನ ಜನರಿಗೂ ಮನೆ ಕಟ್ಕೊಡಿ, ವಯನಾಡಿನ ಜನರಿಗೂ ಮನೆ ಕಟ್ಕೊಡಿ. ಆದರೆ ವಯನಾಡಿಗೆ ಮಾತ್ರ ಮನೆ ಕಟ್ಕೊಟ್ಟು ಶಿರೂರಿನಲ್ಲಿ ಮನೆ ಕಳ್ಕೊಂಡವರಿಗೆ ಮನೆ ಕಟ್ಕೊಡಲಿಲ್ಲ ಅಂತ ಹೇಳಿದ್ರೆ ದೇವ್ರು ಮೆಚ್ಚೋದಿಲ್ಲ. ಅದಕ್ಕೆ ಶಿರೂರಿಗೂ ಮನೆ ಕಟ್ಕೊಡೋದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ. ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ ಮತ್ತೊಂದು ಪತ್ರವನ್ನು ರಾಜ್ಯಪಾಲ